ಈಗ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಏನೇ ಆಗಬೇಕು ಅನ್ನೋದಾದ್ರೂ ಕೂಡ ದೂರು ಕೊಟ್ಟಿರುವಂತವ್ರು ಇಂಪಾರ್ಟೆಂಟ್ ಆಗ್ತಾರೆ. ಹಾಗಾಗಿ ಮೊದಲನೇದಾಗಿ ಇಂಥ ಪ್ರಕರಣದಲ್ಲಿ ಯಾರು ದೂರು ಕೊಟ್ಟಿದ್ದಾರೋ ಅವರನ್ನೇ ವಿಚಾರಣೆಯನ್ನ ಮಾಡ್ತಾರೆ. ಅವರ ವಿಚಾರಣೆ ಆಧಾರದ ಮೇಲೆ ಈ ಕೇಸ್ ಇರುತ್ತೆ. ದೂರು ಕೊಡದೇ ಇದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಕಾರಣ ಅವ್ರಿಗಿರುವಂಥ ಅವರವ್ರಿಗೆ ಇಷ್ಟ ರೀತಿಯಲ್ಲಿ ಇರುವಂಥ ಕೆಲಸಗಳು. ನನಗೆ ಈ ರೀತಿ ಆಗಿದೆ ಅಂತ ಯಾರಾದರೂ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಕೇಸ್ಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನೆಲ್ಲ ಆಚೆ ತಂದಿದ್ದಾರಲ್ಲ ಅನ್ನುವಂಥ ವಿಚಾರ ಇನ್ನೊಂದು ಬೇರೆ ಕಡೆಗೆ. ಬಟ್ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಬ್ಬರು ಲೇಡಿ. ಸೊ ಹಾಗಾಗಿ ಈ ಪ್ರಕರಣ ತುಂಬ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇನ್ನುಳಿದಂಥವ್ರು ಯಾರೂ ಕೂಡ ಈ ವಿಚಾರದಲ್ಲಿ ಯಾರ ಮೇಲೆಲ್ಲ ಕಾಣಿಸ್ಕೊಳ್ತಾ ಇದೆಯೋ ಅವರೆಲ್ಲರೂ ಕೂಡ ಈಗ ದೂರನ್ನು ಕೊಡುವಂಥ ಪರಿಸ್ಥಿತಿಗೆ ಬಂದರೆ ಆಗ ಬಲು ಕಷ್ಟ ಆಗುತ್ತೆ. ಈಗ ಸದ್ಯಕ್ಕಂತೂ ಪ್ರಜ್ವಲ್ ಅವರು ಇಲ್ಲಿಲ್ಲ, ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಮಕ್ಕಳು ಭಯಭೀತರಾಗಿದ್ದಾರೆ. ಅವರ ಕುಟುಂಬ ಕೂಡ ಇವತ್ತು ಭಯದಲ್ಲಿದೆ. ಅವ್ರನ್ನ ಬೆದರಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೆಣ್ಮಕ್ಳು ಇವತ್ತು ಎಂತಹ ಜೀವ ಇದ್ರೂ ಕೂಡ ಜೀವಂತವಾಗಿ ಇರದೇ ಇರತಕ್ಕಂಥ ಸ್ಥಿತಿಯನ್ನು ತಲುಪಿದ್ದಾರೆ. ಇಂತಹ ದುಸ್ಥಿತಿಗೆ ಕಾರಣರಾಗಿರ್ತಕ್ಕಂಥವ್ರನ್ನೇ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಬಾರ್ದು. ನಾನಿವತ್ತು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ನಾವು ಬೇಗನೆ ಅವರು ತೀರ್ಮಾನ ತಗೊಂಡು SIT ರಚನೆ ಮಾಡಿದ್ದಾರೆ ತನಿಖೆಗೆ, ಅದಕ್ಕಾಗಿ ನಾವು ಸ್ವಾಗತ ಮಾಡ್ತೇವೆ. ಆದರೆ ಆರೋಪಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಹುನ್ನಾರ ಕೇಂದ್ರ ಸರ್ಕಾರದಿಂದ ನಡೀಬಾರ್ದು. ಯಾಕಂದರೆ ಸೊ ಇಲ್ಲಿ ಯಾರ ರಕ್ಷಣೆಗೂ ಕೂಡ ಹುನ್ನಾರವನ್ನು ನಡೆಸೋದಿಲ್ಲ. ಇಲ್ಲಿ ಕಂಪ್ಲೇಂಟ್ ಕೊಡುವಂಥದ್ದು ಲೇಡಿ ಆಗಬೇಕು. ಕಂಪ್ಲೇಂಟ್ ಹೇಗೆ ಕೊಡ್ತಾರೋ, ಯಾವ ರೀತಿಯಾಗಿ ಕೊಡ್ತಾರೋ ಅನ್ನೋದ್ರ ಮೇಲೆ ಹೋಗುತ್ತೆ. ಅವರು ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಯಾರು ಇದರಲ್ಲಿ ರಕ್ಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಎಲ್ಲವೂ ಕೂಡ ಓಪನ್ ಆಗಿ ವಿಡಿಯೋ ಇದ್ದೇವೆ. ವಿಡಿಯೋ FSL ರಿಪೋರ್ಟ್ ಹೇಳಬೇಕಾಗುತ್ತೆ. ಎಲ್ಲವೂ ಬರುತ್ತೆ ಇದರಲ್ಲಿ. ಇನ್ನೂ ಈ ನಾಡು ಸಂಸ್ಕೃತಿ ಸಂಸ್ಕಾರ ಇರ್ತಕ್ಕಂಥ ನಾಡು. ಇವತ್ತು ಏನು ನಾವು ನೋಡ್ತಾ ಇದ್ದೀವಿ, ಇಂಥ ನಾಡಲ್ಲಿ ಈ ಲೈಂಗಿಕ ದೌರ್ಜನ್ಯ ಇರ್ಬೋದು, ಈ ಪೆನ್ಡ್ರೈವ್ನ ನೋಡ್ತಾ ಇದ್ದಾಗ ಇಡೀ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇದಕ್ಕೆ ನಮ್ಮ ಸರ್ಕಾರ ಕೂಡಲೇ ಇದಕ್ಕೆ ಕ್ರಮ ತೆಗೆದುಕೊಂಡು SITಗೆ ತನಿಖೆಗೆ ರೆಕಮೆಂಡ್ ಮಾಡಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಮೂಗು ತೂರಿಸಿ ಅದನ್ನು ಎಲ್ಲೋ ಒಂದು ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು. ಕೂಡಲೇ ಯಾರು ತಪ್ಪಿತಸ್ತಾ ಇದ್ದಾನೆ ಅವನಿಗೆ ಕೂಡಲೇ ಶಿಕ್ಷೆ ಆಗಬೇಕು, ಅವನ್ನ ಬಂಧಿಸಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳ್ತೇವೆ. ಸರ್, ಈಗ ಬಂದಿರತಕ್ಕಂಥ ಏನು ನಮ್ಮಲ್ಲಿ ಬಂದಿರತಕ್ಕಂಥ ವಿಡಿಯೋಗೆ ಅದಕ್ಕೆ ಕೂಡ ನಾವು ಕ್ರಮ ತೆಗೆದುಕೋಬೇಕು. ಮತ್ತೆ ಇದರಲ್ಲಿ ಯಾವುದೇ ಒಂದು ಶಿಫಾರಸು ಮಾಡತಕ್ಕಂಥದ್ದು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದೆ ಹಾಗೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೋಬೇಕು ಮೊದಲನೇದಾಗಿ. ನಂತರ ಬರ್ತಕ್ಕಂಥ ವಿಡಿಯೋದ್ರ ಬಗ್ಗೆ ನಾವು ನೋಡೋಣ ಸರ್. ಫಸ್ಟ್ ಇದ್ರ ಮೊದಲನೇದಾಗಿ ಇದಕ್ಕೆ ಕ್ರಮ ತೆಗೆದುಕೋಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಇವತ್ತು ದೇಶ ಕಂಡ ಅತ್ಯಂತ ಕಾಮುಕ ಅಂದರೆ ಅದು ಪ್ರಜ್ವಲ್ ರೇವಣ್ಣ ಅನ್ನತಕ್ಕಂಥ ಸಾಬೀತಾಗಿದೆ. ಇವತ್ತು ನಿಜವಾಗ್ಲೂ ಅತ್ಯಂತ ದುಃಖಕರವಾದಂಥ ದಿನ. ಮುಗ್ಧ ಮಹಿಳೆಯರನ್ನ, ವಯಸ್ಕರವಾದಂಥ ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಅವರ ಚಿತ್ರವನ್ನು ವಿಡಿಯೋ ಮಾಡಿಕೊಳ್ಳುವುದರ ಮೂಲಕ ಇವತ್ತು ಮಹಿಳೆಯರ ಅಗೌರವವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವೇಗೌಡರ ಕುಟುಂಬ ನಿಜವಾಗ್ಲೂ ಜೀವಂತವಾಗಿ ಇದೆಯಾ ಅನ್ನತಕ್ಕಂಥದ್ದು ಇವತ್ತು ನಮಗೆಲ್ಲ ಅನುಮಾನ ಬರ್ತಾ ಇದೆ. ದೇಶದ ಮಹಿಳೆಯರ ಬಗ್ಗೆ ಗೌರವ ಇರತಕ್ಕಂಥ ಪ್ರಧಾನಮಂತ್ರಿ ಕುಟುಂಬ ಅಂತ ಹೇಳ್ತೀರಾ. ಮಾನ್ಯ ದೇವೇಗೌಡ್ರೆ, ನಿಮ್ಮ ಗುರುತು ಬಂದು ಮಹಿಳೆ, ಆ ಮಹಿಳೆ ಮೇಲೆ ಇಷ್ಟೊಂದು ಅತ್ಯಾಚಾರ ನಡೀತಾ ಇದ್ರು, ಆ ಮಹಿಳೆಯರನ್ನ ರಕ್ಷಣೆ ಮಾಡತಕ್ಕಂಥ ಒಂದೇ ಒಂದು ಮಾತಾಡಲಿ ಅಂತ ಹೇಳಿದ್ರೆ ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಕನ್ನಡಿಗರಿಗೆ ನೀವು ನೀಡಿರ್ತಕ್ಕಂಥ ಗೌರವ ಇದೆ ಅನ್ನತಕ್ಕಂಥದ್ದು ಬಹಿರಂಗ ಆಗಿದೆ. ದೇಶದ ಪ್ರಧಾನಮಂತ್ರಿ ಇಂಥ ಒಬ್ಬ ಅತ್ಯಾಚಾರಿನ ಪಕ್ಕದಲ್ಲಿ ಕುಂತ್ಕೊಂಡು ಇವತ್ತು ಜನತಾದಳ BJP ಇವತ್ತು ಸಮ್ಮಿಶ್ರ ಪಕ್ಷನ ಇವತ್ತು ರಚನೆ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಂತ ನೀಚಿಗೆಟ್ಟ ಮಾನ ಮರ್ಯಾದೆ ಇರತಕ್ಕಂಥ ಯಾವುದೇ ಒಂದು ಪಕ್ಷದ ವಕ್ತಾರರಾಗಿ, ಮಹಿಳಾ ಹೋರಾಟಗಾರರಾಗಿ ಈ ಥರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ನಮಗೆ ಒಂದು ದುಃಖ ತರುವಂಥ ಸಂಗತಿ. ನೀವೆಲ್ಲ ನೋಡ್ತಾ ಇದ್ರೆ ಸುಮಾರು 10-15 ದಿನಗಳಿಂದ ಯಾವ ಥರ ಒಂದು ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂಥ ವಿಡಿಯೋಗಳ ಒಂದು ಹೊಳೆನೇ ಹರಿತಾ ಇದೆ. ಕರ್ನಾಟಕಕ್ಕೆ ಹೆಸರಿಗೆ ಧಕ್ಕೆ ಬರುವಂಥ ಒಂದು ಕೆಲಸನೂ ಆಗಿದೆ. ಮೊದಲನೇದಾಗಿ ನನ್ನ ಒಂದು ಓಪನಿಂಗ್ ಸ್ಟೇಟ್ಮೆಂಟು ನಾನು ನಿಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನಾವು 50% ಮಹಿಳೆಯರಿದ್ದೀವಿ ಈ ದೇಶದಲ್ಲಿ. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ನಮ್ಮ ಭಾಗನೂ ಸಹ ಇದೆ. ಈ ನಮ್ಮ ಕಾಂಟ್ರಿಬ್ಯೂಷನ್ 50% ಈ ದೇಶದ ಪ್ರಗತಿಯಲ್ಲಿದೆ. ಆದರೆ ಯಾಕೋ ಇವತ್ತು ಏನೇನು ಘಟನೆಗಳು ನಡೀತಾ ಇದೆ, ಅದು ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತು ಈ ಥರ ಒಂದು ಘಟನೆಗಳು ನೋಡಿ
ನಾವೆಲ್ಲೋ ಒಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಥರ ನಮಗೆ ಒಂದು ಅನಿಸ್ತಾ ಇದೆ. ನಮ್ಗೆ ಯಾವ ಥರ ಇವರು ಪೊಲಿಟಿಕಲಿ ನಾವು ನಮ್ಮನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಉಳಿದಂಥವ್ರೆಲ್ಲರೂ ಕೂಡ ಅದನ್ನ ಅತ್ಯಾಚಾರ ಮಾಡಿದ್ದಾರೆ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಲ್ಲಿ ಯಾರು ಅದರಲ್ಲಿ ಮಹಿಳೆಯರಿದ್ದಾರೋ ಅವರು ಬಂದು ಕಂಪ್ಲೇಂಟ್ ಕೊಟ್ಟಾಗ ಅದು ಅತ್ಯಾಚಾರ ಅಂತ ಕನ್ಸಿಡರ್ ಆಗುತ್ತೆ. ಒಪ್ಪಿಗೆ ಮೇರೆ ಇದೀವಿ ಅಂತ ಅವರೇ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ ಪರಿಸ್ಥಿತಿ ಗೊತ್ತಿಲ್ಲ.